ಹಾಯ್ ಗಾಯ್ಸ್, ಈ ವಿಡಿಯೋದಲ್ಲಿ ನಾವು ಮಟನ್ ಬೋಟಿಯನ್ನು ಹೇಗೆ ಸುಲಭವಾಗಿ ಕ್ಲೀನ್ ಮಾಡಬಹುದು ಮತ್ತು ಅದನ್ನು ಸಾರು ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಮಟನ್ ಬೋಟಿಯನ್ನು ಸುಮಾರು 15 ನಿಮಿಷಗಳ ಕಾಲ ಬಿಸಿ ನೀರಿನಲ್ಲಿ ಹಾಕಿ ಇಡಬೇಕು. ಬಿಸಿ ನೀರಲ್ಲಿ ಹಾಕಿ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ, ಇದರ ಈ ಮೇಲಿನ ಭಾಗವನ್ನು ನಮಗೆ ಸುಲಭವಾಗಿ ತೆಗಿಲಿಕ್ಕೆ ಆಗ್ತದೆ, ಇಲ್ಲಾಂದರೆ ಅದು ಬರೋದಿಲ್ಲ. ನಾವು ಈ ರೀತಿಯಾಗಿ ಕೈಯಿಂದನೂ ತೆಗಿಬಹುದು, ಹಾಗೆಯೇ ಚಾಕನ್ನು ಕೂಡ ಉಪಯೋಗಿಸ್ಕೊಂಡು ನಾವು ತೆಗಿಬಹುದು. ದೊಡ್ಡದಾಗಿರೋದ್ರಿಂದ ನಾವು ಅದು ನಮಗೆ ಕ್ಲೀನ್ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಅದನ್ನು ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ, ಕೆಲವೊಂದು ಕಡೆ ಬರದೇ ಇರುವಂಥ ಜಾಗದಲ್ಲಿ ಚಾಕುವಿನ ಸಹಾಯದಿಂದ ನಾನು ತೆಗಿತಾ ಇದ್ದೀನಿ. ಕೈಯಿಂದನೂ ತೆಗಿಬೋದು. ಅದೇ ರೀತಿಯಲ್ಲಿ ಎಲ್ಲಿ ನಮಗೆ ತೆಗಿಲಿಕ್ಕೆ ಆಗಲ್ವೋ ಅಲ್ಲಿ ನಾವು ಚಾಕನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಪುನಃ ಬಿಸಿ ನೀರಿನಲ್ಲಿ ಹಾಕಿ ಇನ್ನು ಕೆಲವೊಂದು ಭಾಗ ಕ್ಲೀನ್ ಬೇಕಾಗಿರುವಂಥ ಜಾಗವನ್ನು ನೋಡಿ ನಾವು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದಂಥ ಬೋಟಿಯನ್ನು ಬಿಸಿ ನೀರಿನಲ್ಲಿ ಮತ್ತೊಮ್ಮೆ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಅದನ್ನು ಒಂದು ಕುಕ್ಕರಿನಲ್ಲಿ ಹಾಕಿ ಹಸಿಮೆಣಸು, ಬೆಳ್ಳುಳ್ಳಿ ಹಾಕಿ ಜೊತೆಗೆ ಅಗತ್ಯವಿರುವಷ್ಟು ಉಪ್ಪನ್ನು ಕೂಡ ಸೇರಿಸಬೇಕಾಗತ್ತೆ. ಸೇರಿಸಿ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಒಂದು ಕುಕ್ಕರಿನಲ್ಲಿ
ಅಡುಗೆ ಎಣ್ಣೆನ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈಗ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಪುಡಿಯನ್ನು ಹಾಕಿ ಈರುಳ್ಳಿಯೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ 1-2 ಟೊಮೆಟೊ ಹಣ್ಣನ್ನು ಹಾಕಿ ಇಡಬೇಕು. ಈಗ ಒಂದು ತವದಲ್ಲಿ ತುರಿದಿರುವ ತೆಂಗಿನಕಾಯಿ ಹಾಕಿ ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಭಾಗ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಈಗ ಅದಕ್ಕೆ ನಾವು ಸ್ವಲ್ಪ ಹುರಿದಾದ ಮೇಲೆ ಕಾಯಿ ಸ್ವಲ್ಪ ಹುರಿದಾದ ಮೇಲೆ ಅದಕ್ಕೆ ನಾವು ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇವುಗಳನ್ನು ಹಾಕ್ಕೋಬೇಕು. ಇವುಗಳನ್ನು ಹಾಕುತ್ತಾ ನಾವು ಚೆನ್ನಾಗಿ ಮತ್ತೊಂದು ಸಲ ಹುರಿದುಕೊಳ್ಬೇಕು. ಇಲ್ಲಿ ಕಾಯಿ ಮತ್ತು ಅರಿಶಿನ ಪುಡಿ, ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಇವುಗಳೆಲ್ಲವನ್ನು ಹಾಕಿ ನಾವು ಸರಿಯಾಗಿ ಹುರ್ಕೊಂಡಾಗ ನಮ್ಮ ಕಾಯಿ ಈ ಬಣ್ಣಕ್ಕೆ ತಿರ್ಕೊಳ್ಳುತ್ತೆ. ಈ ಕಂದು ಬಣ್ಣ ಬರುವವರೆಗೂ ನಾವು ಕಾಯಿಯನ್ನು ಮಸಾಲೆ ಇದರೊಂದಿಗೆ ಹುರಿದುಕೊಳ್ಬೇಕಾಗ್ತದೆ. ಹುರ್ಕೊಂಡ ನಂತರ ನಾವೊಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ನಂತರ ಈ ಬೋಟಿಗೆ ಹಾಕಿ ನಾವು ಕುದಿಸುತ್ತಿದ್ದಂಥ ಕುಕ್ಕರಿಗೆ ನಾವು ಈ ಮಸಾಲೆಯನ್ನು ಹಾಕೋಣ. ಜೊತೆಗೆ ನಾವು ಮೊದಲೇ ಹುರಿದುಕೊಂಡಿಟ್ಟಂಥ ಈ ಮಸಾಲೆ, ಈರುಳ್ಳಿ, ಗರಂ ಮಸಾಲೆ ಮತ್ತು ಟೊಮೆಟೊ ಹಣ್ಣಿನ ಒಂದು ಮಸಾಲೆ ನಾವೇನು ತಯಾರಿಸಿದ್ದೆವೋ ಅದನ್ನು ಕೂಡ ಇದಕ್ಕೆ ಜೊತೆಗೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದಕ್ಕೆ ನಾವು ಬೇಯಿಸಿಟ್ಟಂತಹ ಮಟನ್ ಬೋಟಿಯನ್ನು ಸೇರಿಸಿ ಕುದಿಸಬೇಕು. ಚೆನ್ನಾಗಿ ಕುದಿಸಲಿಕ್ಕೆ ನಾವು ಒಂದು ಸಲ ಅದನ್ನು ಆಡಿಸಿಕೊಡೋಣ. ಈಗ ನೋಡಿ, ನಮ್ಮ ಮಸಾಲೆ ಹಾಕಿದಂತಹ ಮಟನ್ ಬೋಟಿ ಕುದೀತಾ ಇದೆ. ಅದು ಕುದಿ ಬರುವಾಗ ಅದಕ್ಕೆ ನಾವು ರುಬ್ಬಿಟ್ಟಂತಹ ಮಸಾಲೆಯನ್ನು ಕೂಡ ನಾವು ಸೇರಿಸಿಟ್ಟುಕೊಳ್ಳೋಣ. ಸೇರಿಸಿ ಮತ್ತೊಂದು ಸಲ ಚೆನ್ನಾಗಿ ಕುದಿಸೋಣ. ನೋಡಿ, ಈಗ ಮಟನ್ ಬೋಟಿ ಯಾವ ರೀತಿ ಆಗಿದೆ ಎಂಬುದಾಗಿ ನಾವು ಚೆನ್ನಾಗಿ ಕುದಿಸೋಣ. ಕುದಿತಿರುವಂತಹ ಬೋಟಿಗೆ ನಾವೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೊಂದು ಸಲ ಕುದಿದು ನಾವು ಸ್ಟವನ್ನು ಆಫ್ ಮಾಡೋಣ. ನೋಡಿ, ಈಗ ಮಟನ್ ಬೋಟಿ ಸಾರು ಸವಿಯಲು ರೆಡಿ.